ಐ ಲವ್ ಯು. ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲ ಸುಮ್ಮನೆ ಸರಿ ಇರಲ್ಲ, ಸುಮ್ಮನೆ ಹೋದ್ರೆ ಸರಿ. ಸುಮ್ಮನೆ ಅವಾಗಿಂದ ಸುಮ್ಮನೆ ಇದೀನಿ ಅಂತ ಹೇಳ್ಬಿಟ್ಟೆ ನಿಮ್ದು ಇಲ್ಲ, ನಿಮಗೋಸ್ಕರ ಅಂತೇಳಿ ತೊಗೊಂಬಂದಿದ್ದೀನಿ ರೀ ಅದು. ಒಂದು ನಿಮಿಷ ಬನ್ನಿ ಇಲ್ಲಿ ರೀ ಕೃತಿಕಾ ಅವರೇ, ಒಂದು ನಿಮಿಷ ಬನ್ನಿ, ಒಂದು ನಿಮಿಷ ಬನ್ನಿರಿ. ಹೋಗು ಕನ್ವಿನ್ಸ್ ಮಾಡಿ ಕರ್ಕೊಂಬ, ಹೋಗು ಬೇಜಾರು ಮಾಡ್ಕೊಳ್ಳ, ನೀನು ಕರ್ಕೊಂಬ ಬೇಡ. ನಿಜವಾಗ್ಲೂ ನಾನು ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನಿಜವಾಗ್ಲೂ ನನಗೇನು ಇರಲಿಲ್ಲ. ಸುಮಾರು ದಿವಸದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಬೇಕು ಅಂತ. ಅದು ಎಷ್ಟು ಕಷ್ಟಪಟ್ಟು ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ನಮಗೆ ಒಳ್ಳೆ ಸಮಯ, ಯಾಕಂದರೆ ಮತ್ತೆ ಬರಲ್ಲ ಇಂಥ ಸಮಯ. ನಾಳೆ ಪ್ರೇಮಿಗಳ ದಿನಾಚರಣೆ, ಅದಕ್ಕೆ ಪ್ರೇಮಿಗಳ ದಿನಾಚರಣೆ ಹೇಳೋಣ ಅಂದ್ಕೊಂಡು ನಾನು ಸುಮಾರು ದಿವಸದ 6 ತಿಂಗಳಿಂದ ವೇಟ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಸರ್ಪ್ರೈಸಾಗಿ ಕೊಟ್ಟು ಇವತ್ತು ನಿಮಗೆ ಪ್ರಪೋಸ್ ಮಾಡಿ ಹೇಳಬೇಕು, ಮನಸ್ಸಲ್ಲಿರೋ ಭಾರನ ಕಡಿಮೆ ಮಾಡ್ಕೋಬೇಕು, ಪ್ರೀತಿ ಆಸೆಗಳನ್ನು ಹೇಳ್ಕೊಂಡು ಮನಸ್ಸನ್ನೇ ಅಗರ್ ಮಾಡಿಕೊಂಡು ಇಬ್ಬರು ಒಂದಾಗಬೇಕು ಅಂತ ನನ್ನ ಆಸೆಯಿಂದ ಬಂದು ಹೇಳಿದ್ರೆ ನಿಮ್ಗೆ ಇಷ್ಟ ಬೇಜಾರು ಮಾಡ್ಬೇಕು ನಿಜವಾಗಲ್ಲ. ಅದು ಹೆಂಗೆ ಅನ್ಕೊಳ್ತೀರಾ ನೀವು? ಇವಾಗ ಅದು ಹೆಂಗೆ ಅನ್ಕೊಳ್ತೀರಾ? ನಂಗೆ ಇಷ್ಟ ಆಗ್ಬೇಕಾ, ನಿಮ್ಗೆ ಇಷ್ಟ ಆಗಬೇಕು? ಅದನ್ನೇ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನ್ನ ಮನಸ್ಸಲ್ಲಿರೋದನ್ನ ಆಸೆನ ಆಕಾಂಕ್ಷೆಗಳನ್ನ ನಿಮ್ಮ ಹತ್ರ ಹೇಳಿದ್ರೆ ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ನಿಮ್ಮ ಯಾಕಂದ್ರೆ ಮನಸ್ಸಲ್ಲಿ ತುಂಬ ಎಲ್ಲ ನೀವೇ ಇರೋದು, ಅದಕ್ಕೆ ನೀವು ತುಂಬ ಮಾಡಿದ್ರೆ ಸೀರಿಯಸ್ ಆಗಿ ಇಷ್ಟ ಆಗಿಲ್ಲ ಆಗಲ್ಲ. ಬೇರೆ ಹುಡುಗಿರಾಗಿದ್ರೆ ನಿಮ್ಗೆ ಹೊಡ್ಬಿಟ್ಟು ಹೋಗ್ತಿದ್ರು, ನಾನು ಅದೇ ಸಮಾಜದಿಂದ ಬಂದ್ಬಿಟ್ಟು ಒಪ್ಪಿಸ್ ಬಂದ್ಬಿಟ್ಟು ಮಾತಾಡ್ತಿದ್ದೀನಿ. ನಾನು ಅದಕ್ಕೆ ಬೇರೆ ಹುಡುಗಿರ್ತಾರೆ, ಹುಡುಗರ ಥರ ನಾನು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಡೀಸೆಂಟಾಗಿ ಬಂದ್ಬಿಟ್ಟು ಪ್ರಪೋಸ್ ಮಾಡ್ತಾ ಇರೋದು. ಡೀಸೆಂಟಾಗಿ ಇದೆ ಮಾಡೋದು ಪಬ್ಲಿಕಲ್ಲಿ ಅಂತ ಪಾರ್ಕಲ್ಲಿ ಕುತ್ಕೊಂಡಿದ್ರೆ ಅದಕ್ಕೋಸ್ಕರ ನಾನು ಡೀಸೆಂಟಾಗಿ ಏನು ಕಿಚ್ಚಾರ್ದೆ ಬಂದು ಭಕ್ತಿಯಿಂದ ಪ್ರೀತಿಯಿಂದ ತೊಗೊಂಡ್ಬಂದು ನೋಡಿ ಎಷ್ಟು ಪ್ರೀತಿಯಿಂದ ನಿಮ್ಮ ಪ್ರೀತಿ ನಿಮಗೆ ನನ್ನ ಆಸೆ ಆಕಾಂಕ್ಷೆಗಳು ಎಲ್ಲ ಇದರಲ್ಲಿ ಕಟ್ಟಿ ನಿಮ್ಮ ಕೈಗೆ ನನ್ನ ಪ್ರೀತಿಯನ್ನು ನಿಮ್ಮ ಕೈ ಕೊಡ್ತಾ ಇದ್ದೀನಿ ಅಂತ. ಹಿಂಗೆಲ್ಲ ಆದರೆ ನಂಗೆ ಸೀರಿಯಸ್ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಸೀರಿಯಸ್ ಸುಮ್ಮನೆ ಇದ್ದೀರಿ ಅಷ್ಟೇ. ನೀವು ಇದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ, ನಾನು ಬೈದ್ಬಿಡ್ತೀನಿ, ಒಟ್ಟಾರೆ ಬೈದ್ಬಿಡ್ತೀನಿ. ಯಾಕಂದರೆ ಪ್ರೀತಿ ಹುಟ್ಟೋದು ಒಂದೇ ಸಾರಿ, ಅದು ಒಬ್ಬರ ಮೇಲೆ. ಪ್ರೀತಿ ಅನ್ನೋದು ಒಂಥರ ಆಕಾಶ ಥರ ಅಗಲವಾಗಿದ್ರು ಪ್ರೀತಿ ಅನ್ನೋ ಮನಸ್ಸು ಇಷ್ಟೇ ಚಿಕ್ಕದಾಗಿರ್ತದೆ. ಆ ಚಿಕ್ಕ ಮನಸ್ಸಲ್ಲಿ ನೀವು ದೊಡ್ಡದಾಗಿ ಕುತ್ಕೊಂಡಿದ್ದೀರಾ ಅದಕ್ಕೋಸ್ಕರ ಕೂತ್ಕೊಂಡಿದ್ದೀರಾ ಅಂತ ಮೀನ್ಸ್ ಏನು? ನನ್ನ ಮನಸ್ಸಲ್ಲಿ ನೀವು ಯಾವತ್ತು ಕುತ್ಕೊಂಡಿರ್ಬಿಟ್ಟಿದ್ದೀರಾ 6 ತಿಂಗಳಿಂದ. ಮಾತಾಡಬೇಡಿ ಸೀರಿಯಸ್ ಆಗಿ. ಯಾವನೇ ಸುಮ್ಮನೆ ತಲೆ ಬಂದು ಚಿಂತನೆ ಏನು ಮಾಡೋದು ಬರೀ ಕೆಲಸ ಇಲ್ಲ, ಸುಮ್ಮನೆ ಎದ್ದೋಗ್ತೀರಾ ಅಷ್ಟೇ. ಪರವಾಗಿಲ್ಲ, ಮಾಡಿದ್ರೆ ಪ್ರಪೋಸ್ ಮಾಡಿದ್ರೆ ಓಕೆ, ಬಟ್ ಹೋಗ್ತೀರಿ ಸಾಕು. ನೀನು ಯಾಕೆ ಮಾತಾಡ್ತೀರಾ? ನೀವು ಹೇಳಲ್ಲ ನಿಮಗೆ. ನೋಡು, ಏನಾದರೂ ಮಾಡ್ತಿದ್ಯಾ ಫ್ರ್ಯಾಂಕ್ ಗಿಂಕ್ ಅಂತ ಹೇಳ್ಬಿಟ್ಟು. ಸಾರಿ, ನಿನಗೆ ಬರ್ತೀವಿ, ನಾನಿಲ್ಲ. ನೀನು ಯಾರು ಅಂತಲೇ ನಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನೀನು ಅವ್ರು ನೋಡ್ತಾರಂತೆ, ಅವ್ರ ನಿಮ್ಗೆ ನೋಡ್ತಾರೆ. ನಾನು ಯಾವಾಗ ನೋಡಿ? ನಾನು ನೋಡೇ ಇಲ್ಲ. ಹೇಳಲ್ಲ ಅವ್ನಿಗೆ ಎದ್ದು ಹೋಗಕ್ಕೆ. ಇಲ್ಲ, ಅವ್ರು ಯಾವತ್ತು ನಾನು ನೋಡಿಲ್ಲ, ನೀವು ನಾನು ನೋಡಿಲ್ಲ. ಬಟ್ ಡೈಲಿ ನಾನೇ ನಿಮ್ಮನ್ನು ನೋಡ್ತಾ ಇರೋದು, ನಾನೇ ನಿಮ್ಮನ್ನು ಫಾಲೋ ಮಾಡ್ತಾ ಇರೋದು. ಅದಕ್ಕೋಸ್ಕರ ಫಾಲೋ ಮಾಡಾಯ್ತು, ಪ್ರಪೋಸ್ ಮಾಡಾಯ್ತು, ಮುಗ್ದೋಯ್ತು. ನಂಗೆ ಇಷ್ಟ ಅಲ್ಲ, ಹೋಗ್ತೀರಿ ಅಷ್ಟೇ. ಅಟ್ಲೀಸ್ಟ್ ಫ್ರೆಂಡ್ ಆಗಿರೋ ಇರೋಣ. ನನ್ನ ಫ್ರೆಂಡ್ ಗಿಂಡಲ್ಲ, ನಂಗೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ ತುಂಬ ಜನ ಇದ್ರೆ ಸಾಕು. ಬೇಕಾದ್ರೆ ನೀವು ಸಮಯ ಬೇಕಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. ನಿಮಗೋಸ್ಕರ ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ಅಷ್ಟು ದಿನ ಕಾಯ್ತೀನಿ. ಅದಕ್ಕೋಸ್ಕರ ವೇಟ್ ಮಾಡ್ತೀನಿ. ನಿಮಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ನೀವು ಆ ಥರ ಇದ್ದೀರಾ. ಮನಸ್ಸಲ್ಲಿದ್ದೀನಿ, ಎಲ್ಲಾದ್ರೂ ಇದ್ದೀನಿ. ಇವಾಗ ಹೋಗ್ತೀರಿ ಪ್ಲೀಸ್. ಸುಮ್ಮನೆ ಮಾಡೋಕ್ಕೆಲ್ಲ ಕೆಲಸ ಇಲ್ಲ. ನಾನು ಯಾಕೆ ಹಿಂಗೆ ಬಂದು ಕಳಿಸ್ತೀರಾ? ಸಮಯ ತಗೊಳ್ತೀರಾ? ಹೋಗಿ. ಯಾವಾಗ ರಿಪ್ಲೈ ಹೇಳ್ತೀರಾ? ಹೋಗಿ. ಅಲ್ಲ, ಎಷ್ಟು ದಿನ ಬೇಕು? ವರ್ಷ ಎಷ್ಟಾದ್ರೂ ಹೇಳ್ತೀನಿ. ಹೋಗಿ. ಅಲ್ಲ, ನಿಮ್ಗೆ ಹೇಳೋವರೆಗೂ ನಾನು ಅಷ್ಟವರೆಗೂ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಶ್ರೀರಾಮನ ದರ್ಶನಕ್ಕೋಸ್ಕರ ಶಬರಿ ಎಷ್ಟೋ ವರ್ಷಗಳ ಕಾದ್ರಂತೆ. ಹಂಗೆ ನೀವು ನನ್ನ ಮನಸ್ಸಲ್ಲಿ ಜಾಗ ಕುತ್ಕೊಳ್ಳೋವರೆಗೂ, ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಕೊಡೋವರೆಗೂ ನಾನು ಕಾಯ್ತಾ ಇರ್ತೀನಿ. ಅಂದ್ರೆ ಎಷ್ಟು ದಿನ ಅಂತ ಹೇಳಿದ್ರೆ ನಾನು ಕಾಯ್ಬೋದು. ಯಾಕಂದ್ರೆ ನೊಂದ ಜೀವ ನೀವಿಸಬೇಡಿ, ನಿಮಗೋಸ್ಕರ ಕಾಯ್ತಾ ಇದ್ದೆ. ಅದು ನೊಂದ ಜೀವಿಗೆ ಬಾಳಿಗೆ ಬೆಳಕಾಗಿ ಬರ್ಬೇಕಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ದೀಪ ಹಚ್ಚಿ ಕತ್ಲಾಗಿರೋ ಮನೆಗೆ ಹೆಣ್ಣು ಯಾವಾಗಲೂ ಮನೆ ಬೆಳಗು ದೀಪ ಅಂತಾರೆ. ಹಂಗೆ ನಮ್ಮ ಮನೆ ಅದಕ್ಕೆ ನಮ್ಮ ಮನೆ ಬೆಳಗು ಅಂತ ನಾನು ಹೇಳ್ತಿದ್ದೀನಲ್ಲ, ಸಮಯ ಕೊಡ್ತೀನಿ. ಎಷ್ಟು ದಿನ ಯಾವಾಗ? ಯಾಕಂದ್ರೆ ನಾಳೆ ಪ್ರೇಮಿಗಳ ದಿನಾಚರಣೆ ಇದೆ. ನಾಳೆ ಪ್ರೇಮಿಗಳ ದಿನಾಚರಣೆ ಇದೆ. ಅದಕ್ಕೋಸ್ಕರ ನೀವು ಓಕೆ ಅಂದ್ರೆ ನಾನು ಏನು ಇನ್ನೂ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಇದೆ ನಾಳೆ ಪ್ರೇಮಿಗಳಿಗೆ. ನೀವು ಜೀವನ ಪೂರ್ತಿ ಯಾವತ್ತೂ ಮರಿಬಾರ್ದು. ಆ ಥರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಸರ್ಪ್ರೈಸ್ ಗಿಫ್ಟ್ ಕೊಡೋ ನಂಗೆ ಇಷ್ಟ ಇಲ್ಲ. ನೀವು ಹೋಗ್ತೀರಾ, ನಾವು ಹೋಗ್ತಿರೋದ? ನಾನು ಹೇಳ್ದೆ ಟೈಮ್ ಕೊಡಿ ಅಂತ. ನೀವು ಇರ್ತೀರಾ, ನಾವು ಹೋಗ್ಬೇಕಾ? ಇಲ್ಲ, ನಾವು ಜೊತೆಲೇ ಹೋಗೋಣ. ಅದರಲ್ಲಿ ಜೊತೆಲಿ ಗಿತ್ತೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೇಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲ. ಏನು ನಮ್ಮ ಅಪ್ಪನಿಗೆ ಏನಾದರೂ ಕಾಲ್ ಮಾಡಬೇಕಾ? ಬೇಡ, ಸುಮ್ಮನೆ ಹೋಗ್ತೀರಿ ಅಷ್ಟೇ. ಇದು ಕೂತ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದು ದೊಡ್ಡದು. ಓಕೆ, ಈಗ ನಾವು
ಕಾಯ್ತೀರಾ ಹೇಳ್ತೀರ ಅಂತೀರಲ್ಲ ಅವಳಿಗೆ BP ಇದೆ. ನನಗೆ ಬಿ ಪಿ ಇದೆಯಾ ಮಾಡ್ಬೇಡಿ. ಬಿ ಪಿ ಇದೆಯಾ ಹಾ ಏನಿವಾಗ ಎಷ್ಟಿದೆ ಎಷ್ಟು ಇದೆ ಅದು ಇಲ್ಲ ನೀವು ಹೇಳಿದ್ರಲ್ಲ ಹೇಳ್ತೀನಿ ಅಂತ ಎಷ್ಟು ದಿನ ಪರವಾಗಿಲ್ಲ ನಾನು ಕಾಯ್ತೀನಿ ಹೇಳ್ತೀನಿ ಅಷ್ಟು ದಿನ ಕಾಯ್ತೀನಿ ಯಾಕೆ ಏನ್ ಸುಮ್ಮನೆ ಸಮಾಧಾನ ಮಾತಾಡ್ತಿದ್ದೀನಿ ಅಂತ ಏನೇನು ಮಾತಾಡ್ತೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಇಲ್ಲ 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 ಒಂದು ನಿಮಿಷ ಇಲ್ಲ ಇಲ್ಲ ಅಲ್ಲ ನೀವು ಹೇಳ್ತೀನಿ ಅಂದ್ರಲ್ಲ ಕೋಪ ಮಾಡ್ಕೊಳ್ಳೋಂತ ಹೇಳೋಣ ಅನ್ಕೊಂಡ್ ಬಂದ್ವಿ ಇಲ್ದಂಗ ಆಡ್ತಾನೆ ಸುಮ್ಮನೆ ನಮ್ಮ ಅಪ್ಪನ ಕರ್ಸಕೊಂಡು ಜಾಸ್ತಿ ಹೇಳಿದ್ರೆ ಇಲ್ಲ ಇಲ್ಲ ಆ ಥರ ಇಲ್ಲ ನೀವು ಇಷ್ಟ ಆದ್ರೆ ಅಂತ ನಾನು ಹೇಳಿದ್ದು ಬಿಡ್ತೀನಿ ಸೀರಿಯಸ್ ಆಗಿ ನಿಜವಾಗ್ಲೂ ನೀವು ಇಷ್ಟ ಆಗಿದ್ರೆ ಅಂತ ನಾನು ಹೇಳಕ್ ಬಂದೆ ನೀವು ಈ ಥರ ಮಾಡ್ತೀರಾ ಅಂತ ಇಷ್ಟೊಂದೆಲ್ಲ ಇದೆ ಕೋಪ ಮಾಡ್ಕೋತೀರ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಏನ್ ನಿಮ್ದು ನಿಜವಾಗ್ಲೂ ನಾನು ನಿಮ್ಗೆ ತುಂಬಾ ಇಷ್ಟಪಡ್ತಾ ಇದ್ದೆ ಅದಕ್ಕೋಸ್ಕರ ಹೇಳೋಣ ಅಂತ ಬಂದೆ ಸುಮ್ಮನೆ ನನ್ನ ಜೊತೆ ಜಗಳ ಆಡಕ್ ಬರ್ಬೇಡಿ ಸುಮ್ಮನೆ ತೆಗ್ದು ಬಿಟ್ಟಂದ್ರೆ ಅಲ್ಲಿ ಹೋಗ್ಬಿಟ್ಟು ಬಿದ್ದಿರ್ಬೇಕು ಪ್ರೀತಿಗೆ ಬೆಲೆನೇ ಇಲ್ವಾ ಇಲ್ಲ ನನ್ನ ಜೊತೆ ಇಲ್ಲ ಪ್ರೀತಿ ಯಾರ ಮೇಲೆ ಆದ್ರೂ ಅದನ್ನ ಹೇಳ್ಕೋಬೇಕು ಸಮಾಧಾನದಿಂದ ಮಾತಾಡ್ತೀನಿ ನಿಮ್ದು ಜಾಸ್ತಿ ಆಗ್ತೀರಾ ಇಲ್ಲ ನಿಜವಾಗ್ಲೂ ಪ್ರೀತಿ ಯಾರ ಮೇಲೆ ಆದ್ರೂ ಅದನ್ನ ಹೇಳ್ಕೊಳ್ಳೋ ಪ್ರತಿಯೊಬ್ಬರಿಗೂ ಇದೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಳ್ತಾರೆ ಇವ್ರು ಹಿಂಗ್ ಆಡ್ತಾನೆ ಅಂತ ಸುಮ್ಮನೆ ನಮ್ಮ ಅಪ್ಪನ ಕಾಲ್ ಮಾಡ್ಬಿಟ್ಟು ಮಾಡಕ್ ಹೇಳ್ಕೊಂಡು ಮನುಷ್ಯ ಅಂದಲ್ಲಿ ಮನುಷ್ಯನೇ ಅರ್ಥ ಮಾಡ್ಕೋಬೇಕು ಪ್ರೀತಿ ಮನುಷ್ಯನಿಗೆ ಅರ್ಥನೇ ಆಗೋದು ಬೇರೆ ಯಾರಿಗೂ ಅರ್ಥ ಆಗಲ್ಲ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಬಂದು ನಿಮ್ಗೆ ಹೇಳಿದೆ ನಾನು ನೀವು ಅರ್ಥನೇ ಮಾಡ್ಕೊಳ್ಳಲ್ಲ ಹೋಗ್ರಿ ಸುಮ್ಮನೆ ತಿಳಿದು ಬಿಟ್ಟಂದ್ರೆ ಅಲ್ಲೋಗ್ಬಿಟ್ಟು ಬಿದ್ದಿರ್ಬೇಕು ಏನು ಸುಮ್ಮನೆ ಇದೀನಿ ಅಂತ ಹೇಳ್ಬಿಟ್ಟು ಏನು ಏನ್ ನಿಮ್ದು ನಿಮ್ಗೆ ಮನಸ್ಸೇ ಇಲ್ಲ ನಿಮ್ಗೆ ಮನುಷ್ಯತ್ವನೇ ಇಲ್ಲ ಇಲ್ಲ ನಂಗೆ ಏನು ಇವಾಗ ಅಲ್ಲಿ ನೋಡಿ ಕ್ಯಾಮ್ರಾ ಇದೆ ನಾವು ಪ್ರ್ಯಾಂಕ್ ಮಾಡಿದ್ದು ನಿಮ್ಗೆ ಪ್ರ್ಯಾಂಕ್ ಮಾಡಕ್ಕೆ ಯಾರು ಹೇಳಿದ್ರು ಗೊತ್ತಾ ಯಾರು ಹೇಳಿದ್ರು ನಿಮ್ಮ ಅಕ್ಕನೇ ಪ್ರ್ಯಾಂಕ್ ಮಾಡು ಅಂತ ಹೇಳಿದ್ದು ಅದು ಸೈತಾನು ನಿಮ್ಮ ಅಕ್ಕನೇ ಪ್ರ್ಯಾಂಕ್ ಮಾಡಕ್ಕೆ ಹೇಳಿ ಇಲ್ಲಿ ಕರೆಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬರಕ್ಕಂತ ಪ್ರ್ಯಾಂಕ್ ಮಾಡಕ್ಕಂತ ನೀವು ಎಲ್ಲ ಪ್ರ್ಯಾಂಕ್ ಮಾಡಿರೋ ಸೀರಿಯಸ್ ಆಗಿ ಯಪ್ಪ ನಿಜ ನೀವು ನೋಡಿದ್ರೆ ನನಗೆ ಭಯ ಆಗ್ತೈತೆ ಎಲ್ಲಿ ಹೊಡೆದ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಹೊಡ್ಬಿಟ್ಟಲ್ಲ ಇಲ್ಲ ಈ ಥರ ಬಂದಾಗ ಸೀರಿಯಸ್ ಆಗ್ತಾರೆ ಆಲ್ಮೋಸ್ಟ್ ಎಲ್ರು ದಯಮಾಡಿ ನಮ್ಮನ್ನ ಕ್ಷಮಿಸಿ ನಾವು ಮಾಡಿದ್ದು ತಮಾಷೆಗೆ ಪ್ರ್ಯಾಂಕ್ ಮಾಡಿದ್ದು ನಿಮ್ಮ ಅಕ್ಕನೇ ಮಾಡಿಸಿದ್ದು ಈ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದಾ ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗಾದ್ರೂ ಕೈ ಕೊಟ್ಟಿದ್ದೀನಿ ಅವ್ಳ ಮದುವೆ ಇದೆ ಯಾವಾಗ ಮದುವೆ ಫಿಕ್ಸ್ ಆಗಿದೆ ಹಾಂ ಸೊ ಕರಿತೀವಿ ಆದಷ್ಟು ಬೇಗ ನಾವು ಮಾಡಿದ ತಮಾಷೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ದಯಮಾಡಿ ತಗೊಳ್ಳಿ ಅದಕ್ಕೆಲ್ಲ ಕಾರ್ಯಕರ್ತರಾದಂತೂ ನಿಮ್ಮ ಅಕ್ಕನೇ ಅವಳಿಗೆ ನೋಡ್ಕೊಳ್ತೀನಿ ಹಾಯ್ ಮಾಡಿಬಿಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಪಬ್ಲಿಕ್ಕಿಗೆ ಜನಗಳಿಗೆ ಚಾನಲ್ ನೇಮ್ ಪ್ರ್ಯಾಂಕ್ ಬೈ ಎಲ್ಲರೂ ಪ್ರ್ಯಾಂಕ್ ಬಾಯ್ UK ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಎತ್ತರಕ್ಕೆ ಬೆಳೆಸಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಬಂದ್ರಲ್ಲ ವಿಡಿಯೋ ಹೆಂಗಿದೆ ಅಂತ ನೋಡಿದ್ರಲ್ಲ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ತಪ್ಪುಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲಿ ತಿದ್ದುಕೊಳ್ತೀವಿ ಯಾಕಂದರೆ ನಾವು ಇವಾಗ ಹೊಸದಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಿದ್ರು ಎಲ್ಲ ಜನಗಳನ್ನ ನಗಿಸ್ಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಯಾರಿಗೂ ನೋಯಿಸ್ಬೇಕನ್ನೋ ಉದ್ದೇಶ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್